Hi friends, welcome to my channel. So ಇವತ್ತು ಡೇ 1 ಕನ್ಯಾಕುಮಾರಿಯಲ್ಲಿ 2 o'clock ನಾನು ಹೋಟೆಲ್ ಚೆಕ್-ಇನ್ ಆದೆ. ಚೆಕ್-ಇನ್ ಆಗಿದ ತಕ್ಷಣ ರೂಮ್ ಟೂರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ರೂಮ್. ನಾನು ಬುಕ್ ಮಾಡಿದ್ದು ಹೋಟೆಲ್ ಸನ್ ವರ್ಲ್ಡ್ ಅಂತ ಒಂದು ಕನ್ಯಾಕುಮಾರಿ ಸೆಂಟರಲ್ಲಿದೆ. ಸೊ ಅಲ್ಲಿಂದ ಎಲ್ಲ ಕಡೆ ವಾಕಬಲ್ ಡಿಸ್ಟೆನ್ಸು. ಸೊ ಎಂಟ್ರಾಗಿದ ತಕ್ಷಣ ನೀವು ರೂಮ್ ಎಂಟ್ರಾಗಿದ ತಕ್ಷಣ ಲೆಫ್ಟ್ ಸೈಡ್ ನಿಮಗೆ ಲಗೇಜ್ ಇಡಕ್ಕೆ ಕೊಟ್ಟಿದ್ದಾರೆ. ಒಂದು ಸಣ್ಣದಾಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಆಮೇಲೆ ರೈಟ್ ಸೈಡ್ ಟಾಯ್ಲೆಟ್ ಇದೆ, ಡೀಸೆಂಟಾಗಿದೆ, ಕ್ಲೀನಾಗಿತ್ತು. ಆಮೇಲೆ ಒಂದು ಸಣ್ಣದಾಗಿ ಟೇಬಲ್ ಕೊಟ್ಟಿದ್ದಾರೆ, ಟಿ ವಿ ಇದೆ. ರೂಮಲ್ಲಿ ಏನೇನು ನೆಸಸರಿ ಇದೆ ಅದೆಲ್ಲ ಇತ್ತು. ಸೊ ಎ ಸಿ ಇತ್ತು, ಆಮೇಲೆ ಕಿಂಗ್ ಸೈಜ್ ಬೆಡ್ ಇತ್ತು. ಸೊ ಬಾಲ್ಕನಿ ಇತ್ತು, ಚೆನ್ನಾಗಿತ್ತು. ನಾನಿದ್ದು ಆ್ಯಕ್ಚುಲಿ ಅಗೋಡಾ ಆ್ಯಪಿಂದ ಬುಕ್ ಮಾಡಿದ್ದೆ. ನಾನು ಬುಕ್ ಮಾಡಿದಾಗ ಅದು ಸ್ವಲ್ಪ ಆಫರಲ್ಲಿತ್ತು. ಇದು ಆ್ಯಕ್ಚುಲಿ 3500 ರೂಮ್ ಪ್ರೈಸು. ನನಗೆ ಸಿಕ್ಕಿದ್ದು 60 to 70% ಡಿಸ್ಕೌಂಟಲ್ಲಿ ಸಿಕ್ಕಿತ್ತು. ಸೊ 1200 ಬಿತ್ತಿತ್ತು ಒಂದು ದಿನಕ್ಕೆ. ತುಂಬ ಟಯರ್ಡಾಗಿ ಹೋಗಿದ್ದೀನಿ. ಸೊ ದ ಬೆಸ್ಟ್ ಪಾರ್ಟ್ ಈ ರೂಮು ನಾನು ಸೆಲೆಕ್ಟ್ ಮಾಡಿರೋ ರೂಮು ಬಾಲ್ಕನಿಯಲ್ಲಿ ತೋರಿಸ್ತೀನಿ ಬನ್ನಿ ಏನಿದೆ ಅಂತ. ಬ್ಯಾಲ್ಕನಿಯಿಂದ ಬೀಚ್ ವ್ಯೂ ಇತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ವಿವೇಕಾನಂದ ರಾಕ್ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಗ್ಗೆ ಸನ್ರೈಸ್ ಎಲ್ಲ ಅಲ್ಲಿಂದನೇ ಚೆನ್ನಾಗಿ ಕಾಣಿಸ್ತಾ ಇತ್ತು, ವಿಚ್ ವಾಸ್ ದ ಬೆಸ್ಟ್ ಪಾರ್ಟ್. ಸೈಟ್ ಸೀಯಿಂಗ್ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಸೊ ನಾನಿವತ್ತು ಬೈ ವಾಕ್ ಇದನ್ನು ಕವರ್ ಮಾಡೋಣ ಅಂತಿದ್ದೀನಿ. ದೇವಿ ಕನ್ಯಾಕುಮಾರಿ ಟೆಂಪಲ್ ಇದು ಇವತ್ತಾಗಲ್ಲ, ಯಾಕಂದರೆ 4 o'clock ಕ್ಲೋಸ್ ಮಾಡ್ತಿದ್ದಾರೆ. ಇದಕ್ಕೆ ಹೋಗ್ತೀನಿ, ಸನ್ಸೆಟ್ ಪಾಯಿಂಟ್. ಬನ್ನಿ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ. ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಒಂದು ಅರ್ಧ ಕಿಲೋಮೀಟರ್ ಹಿಂದೆಯೇ ಬಸ್ ಇಳಿದ್ಬಿಟ್ಟೆ, ಗೊತ್ತಾಗಲಿಲ್ಲ ನನಗೆ. ಅಲ್ಲಿಂದ ನಡ್ಕೊಂಡು ಬರೋಷ್ಟಕ್ಕೆ ಇಷ್ಟೊತ್ತಾಯಿತು. ಫ್ರೆಂಡ್ಸ್, ಸೊ ಫ್ರೆಶ್ ಆದಮೇಲೆ ಈಗ ಬನ್ನಿ ಸೈಟ್ ಸೀಯಿಂಗ್ಸ್ ನೋಡ್ಕೊಂಬರೋಣ. ಫಸ್ಟ್ ಇಲ್ಲಿಂದ ತ್ರಿವೇಣಿ ಸಂಗಮ ಅಂತ ಯಾವುದೋ ಇದೆಯಲ್ಲ ಅಲ್ಲಿ ನೋಡೋಣ. ಆಮೇಲೆ ಆರ್ಬರ್ ಅಲ್ಲೇ ಇದ್ದರೆ ಅಲ್ಲಿ ಹೋಗೋಣ. ಆಮೇಲೆ 6:25ಗೆ ಸನ್ಸೆಟ್ ಇವತ್ತು, ಅದನ್ನು ಕವರ್ ಮಾಡೋಣ. ತ್ರಿವೇಣಿ ಸಂಗಮ ನಾಳೆ ಬೋಟಲ್ಲಿ ಹೋಗ್ಬೇಕಾದ್ರೆ ಕಾಣಿಸುತ್ತಂತೆ. ಸೊ ಡೈರೆಕ್ಟ್ ಇವಾಗ ನೋಡೋಣ ಎಲ್ಲಿ ಹೋಗೋದಂತ, ನನಗೂ ಗೊತ್ತಿಲ್ಲ. ಸನ್ಸೆಟ್ ಪಾಯಿಂಟ್ಗೆ ಹೋಗೋಣ, ಆಮೇಲೆ ನೋಡೋಣ ಬೀಚ್ ಹತ್ರ ಹೋಗಿ ಏನೇನಿದೆ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಆ ಲಿಸ್ಟ್ ನೋಡಿಬಿಟ್ಟು ನಾನೊಂದು ಕೆಲವೊಂದು ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ನಾನು ರೂಮಲ್ಲಿ ರೆಡಿಯಾಗಿ ಆಚೆ ಬರೋ ಅಷ್ಟೊತ್ತಿಗೆ 4 o'clock ಆಗಿತ್ತು. ಆಲ್ಮೋಸ್ಟ್ ಎಲ್ಲ 4 o'clock ಕ್ಲೋಸ್ ಆಗಿ ಕೆಲವೊಂದು ಓಪನ್ ಆಗ್ತಿತ್ತು. ಸೊ ಏನು ಮಾಡಿದೆ, ಲೋಕಲಾಗಿ ಏನೇನಿದೆ, ಯಾವ ಶಾಪ್ಸ್ ಇದೆ, ಆಮೇಲೆ ಬೀಚ್ ಹತ್ರ ಎಲ್ಲ ಹೋದೆ. ಆಮೇಲೆ 6:15ಗೆ ಸನ್ಸೆಟ್ ಇತ್ತು. ಸೊ 5 o'clock ಅಲ್ಲಿಂದ 1.5 kilometers ಅಂದರು, ಬೈ ಆಟೋ ಹೋಗಬೇಕಾಯಿತು. ಸೊ ಬೀಚ್ ಹತ್ರ ಒಂದು ಸ್ವಲ್ಪ ತಿರುಗಾಡಿ ಅಕ್ಕಪಕ್ಕ ಏನೇನಿದೆ ಅಂತ ನೋಡಿಕೊಂಡು ಆಮೇಲೆ ಸನ್ಸೆಟ್ ಪಾಯಿಂಟ್ಗೆ ಹೋದೆ. ಈ ಸಿಟಿ ಏನು ಗೊತ್ತಾ, ತುಂಬ ಚಿಕ್ಕದು. ಸೊ 1 ಕಿಲೋಮೀಟರ್ 1.5 kilometersಗೆಲ್ಲ ನಡೆದಾಡ್ಬೋದು ನೀವು. ಬೀಚ್ ಹತ್ರ ಹೋಗ್ಬೋದು. ಆಮೇಲೆ ಅಂಗಡಿಗಳು ಸುತ್ತ ಇದೆ, ರೆಸ್ಟೋರೆಂಟ್ಸ್ ಅಲ್ಲೇ ಇದೆ. ಒಂಥರ ಫುಲ್ ಫ್ರೆಂಡ್ಸ್ ಬಂದರೂ ನಡ್ಕೊಂಡು ಎಲ್ಲ ಕಡೆ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಬೋದು. ವಿಚ್ ಇಸ್ ನೈಸ್, ಡೀಸೆಂಟಾಗಿರೋ ಪ್ಲೇಸು. ಆ ನೀರು ಕಲರು, ಆ ಬೀಚು, ಅದೆಲ್ಲ ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ತುಂಬ ಫೇವ್ರೇಟ್ ಆಯಿತು ಈ ಜಾಗ.
ಫ್ರೆಂಡ್ಸ್ ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ದಟ್ ಈಸ್ ಅ ಎಂಟ್ರಿ ಫಾರ್ ಬೋಟಿಂಗು. ನಾವು ಬೋಟಿಂಗ್ಗೆ ಎಂಟ್ರಿ ಟಿಕೆಟ್ ಇಲ್ಲಿಂದ ತೊಗೊಂಡು ವಿವೇಕಾನಂದ ಮೆಮೋರಿಯಲ್ಗೆ ಹೋಗೋಕ್ಕಾಗೋದು. ಸೊ ನಾಳೆ ಬರಬೇಕು, ಈಗಾಗಲೇ ಕ್ಲೋಸ್ ಆಗಿದೆ, 4 o'clockಗೆ ಕ್ಲೋಸ್ ಅಂತೆ. ಸೊ ನೆಕ್ಸ್ಟ್ ಡೇ ನಾನು ಡೇ 2 ಅಲ್ಲಿ ಅದನ್ನು ಕವರ್ ಮಾಡ್ತೀನಿ. ಬನ್ನಿ ಹಾಗೆ ಜಾಗಗಳು ನೋಡಿಕೊಂಡು ಈ ಜಾಗದ ಹೆಸರು ಕನ್ಯಾಕುಮಾರಿ ಅಂತ ಏನಕ್ಕೆ ಬಂದು ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ. ಈ ಜಾಗದಲ್ಲಿ ಕನ್ಯಾದೇವಿ ಅಂತ ಪಾರ್ವತಿ ಅವತಾರ ಇದ್ದರು. ಶಿವನ ಜೊತೆ ಮದುವೆ ಆಗೋಕ್ಕೆ ತೀರ್ಮಾನ ಆಗಿತ್ತು. ಮದುವೆ ದಿನ ಶಿವ ಬಂದಿಲ್ಲ, ಆಮೇಲೆ ಮದುವೆ ಆಗಲೇ ಇಲ್ವಂತೆ. ಸೊ ಜೀವನ ಪೂರ್ತಿ ಅವರು ಕನ್ಯಾಗೆ ಉಳಿದ್ರಂತೆ. ಅದಕ್ಕೆ ಈ ಜಾಗದ ಹೆಸರು ಕನ್ಯಾಕುಮಾರಿ. ಬನ್ನಿ ಬೀಚ್ ಪಕ್ಕನೇ ಹಾಗೆ ವಾಕ್ ಮಾಡಿಕೊಂಡು ನೋಡ್ಕೊಂಡು ಹೋಗೋಣ ಏನೇನಿದೆ ಅಂತ. ಸೊ ಬೀಚ್ ಪಕ್ಕ ಹೋದರೆ ಜಸ್ಟ್ ಸೀನ್ರಿ ಅಂದರೆ ಅಲೆಗಳ ಸೌಂಡ್ ಕೇಳಿಸ್ಕೊಂಡು ಒಂದು ಚೆನ್ನಾಗಿರೋ ವಾಕ್ ಮಾಡ್ಕೊಂಬರೋಣ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಆಗಲೇ 4 o'clock ಮುಂಚೆ ಯಾರು ಟಿಕೆಟ್ ತೊಗೊಂಡಿದ್ದಾರಲ್ಲ ಅವ್ರು ಇನ್ನೂ ಕ್ಯೂ ಅಲ್ಲಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗೋಕ್ಕೆ. ಸೊ ತುಂಬ ಕ್ಯೂ ಇದೆ, ತುಂಬ ರಶ್ ಇತ್ತು. ಇವಾಗ ಎಂಟ್ರಿ ಕ್ಲೋಸ್ ಮಾಡಿರೋದ್ರಿಂದ ಮೇ ಬಿ ಒಂದು ಫ್ಯೂ ಬ್ಯಾಚಸ್ ಇದೆ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇದೆ ಅಂತ. ಒಬ್ಬೊಬ್ಬರೇ ಬಂದರೆ ಇದೆ ನೋಡಿ, ಯಾರು ಫೋಟೋ ತೆಗಿಯೋಕ್ಕಿರಲ್ಲ, ನಾವೇ ಈ ಥರ ಸೆಲ್ಫಿ ಮಾಡಲೇ ವಿಡಿಯೋ, ಸೆಲ್ಫಿ ಮಾಡಲೇ ಇಮೇಜ್. ಈ ಬೋಟ್ ನೋಡಿ ಎಷ್ಟು ಚೆನ್ನಾಗಿದೆ, ಹಿಂದೆ ಏನು ಕಾಣಿಸ್ತಾ ಇದೆ ನೋಡಿ. ಸೊ ಈಗ ಸನ್ಸೆಟ್ ಪಾಯಿಂಟ್ಗೆ ಹೋಗೋಣ. ಇಲ್ಲಿಂದ ಸ್ವಲ್ಪ ದೂರ ಅಂತೆ, ನಾನು ಇದಕ್ಕೆ ಹತ್ರ ಅಂದ್ಕೊಂಡಿದ್ದೆ. ಹೋಗೋಣ. ಸನ್ಸೆಟ್ ಪಾಯಿಂಟ್ಗೆ ಆಟೋಲ್ಲಿ ಬರಬೇಕು, ಸ್ವಲ್ಪ 1-1.5 ಕಿಲೋಮೀಟರ್ ಆಗುತ್ತೆ. 100 rupees ಚಾರ್ಜ್ ಮಾಡ್ತಾರೆ. ಈ ಬೋರ್ಡಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇದೆ ನೋಡಿ. ವೆಹಿಕಲ್ 2 ವೀಲರ್ಗೆ ಎಷ್ಟು, ಆಟೋಗೆ ಎಷ್ಟು, ಕಾರ್ಗೆ ಎಷ್ಟು ಅಂತ ಎಲ್ಲ ಡೀಟೇಲ್ಸ್ ಇದೆ. ವಾವ್ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ವಾಟರ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೋದು, ಸುಮಾರು 1.25 ಕಿಲೋಮೀಟರ್ ಆಗುತ್ತೆ ನೀವು ಆ ಪಾಯಿಂಟ್ಗೆ ಹೋಗೋದಕ್ಕೆ. ಇಲ್ಲಿ ಖಾಲಿ ಇದೆ, ಅಲ್ಲಿ ಹೋಗಿದ ತಕ್ಷಣ ತುಂಬ ಕ್ರೌಡ್ ಇದೆ. ಅಲ್ಲಿ ಹೋಗಿದ ತಕ್ಷಣ ಆಗಲೇ ಸನ್ಸೆಟ್ ಆಗೋ ಇದರಲ್ಲಿತ್ತು. ಸ್ವಲ್ಪ ವಿಡಿಯೋ ತೊಗೊಂಡಿದ್ದೀನಿ ನೋಡಿ. ನೋಡಿ ಕ್ರೌಡ್ ಹೇಗಿದೆ ಅಂತ. ಅಲ್ಲೆಲ್ಲ ಎಂಟಿ ಇತ್ತು, ಇಲ್ಲಿ ಬಂದಿದ ತಕ್ಷಣ ತುಂಬ ಕ್ರೌಡ್ ಇತ್ತು. ಆ್ಯಕ್ಚುಲಿ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ, ಅಂದರೆ ಥರ್ಸ್ಡೇ ರಿಪಬ್ಲಿಕ್ ಡೇ ಇತ್ತು, ಫ್ರೈಡೇ ಒಂದಿನ ರಜೆ ಹಾಕಿದ್ರೆ ಸ್ಯಾಟರ್ಡೇ ಸಂಡೇ 4 ದಿವಸ ರಜೆ ಇರೋದ್ರಿಂದ ತುಂಬ ಜನ ಇದ್ದರು. ಸನ್ಸೆಟ್ ಪಾಯಿಂಟಲ್ಲಂತೂ ತುಂಬ ಇತ್ತು, ಹೋಗ್ಬೇಕಾದ್ರೆ ಅಂತೂ ತುಂಬ ಜಾಮ್ ಆಯಿತು, ಎಲ್ಲ ಅಷ್ಟು ಕ್ರೌಡ್ ಇತ್ತು. ಒಟ್ಟಿಗೆ ಎಲ್ಲರೂ ಬಿಡ್ತಿದ್ರಲ್ಲ, ತುಂಬ ಕ್ರೌಡ್ ಇತ್ತು. ನೋಡೋದಲ್ಲ ಸನ್ಸೆಟ್ ಆದಮೇಲೆ ಇವಾಗ ಇದೇ ಸನ್ಸೆಟ್ ಪಾಯಿಂಟ್. ಎಷ್ಟು ಕ್ರೌಡ್ ಇದೆ ನೋಡಿ. ಈಗ ವಾಪಸ್ ಸಿಟಿಗೆ ಹೋಗಿ ಊಟ ಮಾಡೋಣ. ನಾನು ಬೆಳಗ್ಗೆ ಇಡ್ಲಿ ವಡೆ ತಿಂದಿದ್ದು, ಆಮೇಲೆ ಏನೂ ತಿಂದಿಲ್ಲ, ಬರೀ ಕೇಕ್ ತಿಂದಿದ್ದು. ಬನ್ನಿ ಹೋಗೋಣ. ಸನ್ಸೆಟ್ ಪಾಯಿಂಟಿಂದ ಸಿಟಿಗೆ ಬಂದೆ. ಸಿಟಿಗೆ ಬಂದಿದ ತಕ್ಷಣ ಅಲ್ಲಿ
ಆಟೋ ಡ್ರೈವರ್ನ ಕೇಳಿದೆ ಎಲ್ಲಿ ನನಗೆ ಒಳ್ಳೆ ಸೀ ಫುಡ್ ಸಿಗುತ್ತೆ ಅಂತ. ಅವರು ಒಂದು ಸ್ಟ್ರೀಟ್ ಫುಲ್ಲು ಸೀ ಫುಡ್ ಸಿಗುತ್ತೆ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ವೆಜಿಟೇರಿಯನ್ಸ್ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಅಲ್ಲಿ ಏನು ಲೋಕಲ್ ಫುಡ್ ಇರುತ್ತೆ ಅದನ್ನು ನಾನು ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಸ್ಕಿಪ್ ಮಾಡಿ ನಿಮಗೆ ಒಂಥರ ಬೇಜಾರಾದರೆ. ಇಲ್ಲಿ ನಿಮಗೆ ಎಲ್ಲ ಫಿಶ್ ಐಟಮ್ ಸಿಗುತ್ತೆ. ಫಿಶ್ ಸಿಗುತ್ತೆ, ಕ್ರ್ಯಾಬ್ ಸಿಗುತ್ತೆ, ಆಮೇಲೆ ಇಡ್ಲಿ ಸಿಗುತ್ತೆ, ಆಮೇಲೆ ಫಿಶ್ ಕರಿ ಸಿಗುತ್ತೆ. ಒಳ್ಳೆ ಟೇಸ್ಟ್ ಇದೆ. ನೀವು ಹೋಗಿ ಸೆಲೆಕ್ಟ್ ಮಾಡಾದ್ಮೇಲೆ ಅದನ್ನು ಫ್ರೈ ಮಾಡಿ ಕೊಡ್ತಾರೆ. ಸೊ ಟ್ರೈ ಮಾಡಿ. ರೆಸ್ಟೋರೆಂಟ್ಸು ಇದೆ, ಈ ಥರನೂ ಇದೆ. ಸೊ ಇದರಲ್ಲೂ ಟ್ರೈ ಮಾಡಿ, ಅಲ್ಲೂ ಟ್ರೈ ಮಾಡಿ. ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ಕಂಟಿನ್ಯೂ ಮಾಡಿ. ನಾನಿಲ್ಲಿ ಫಿಶ್ ಟ್ರೈ ಮಾಡಿದೆ. ಫ್ರೆಶ್ ಆಗಿತ್ತು, ಸ್ಪೈಸಿ ಆಗಿತ್ತು. ನಿಮಗೆ ಎಕ್ಸ್ಟ್ರಾ ಸ್ಪೈಸಿ ಬೇಕಂದರೆ ಮಾಡಿಕೊಡ್ತಾರೆ. ಯಾವ ಥರ ಬೇಕು ವೆರೈಟಿ ಫಿಶ್ ಇರುತ್ತೆ. ನನಗಿಲ್ಲಿ ಒಂದೇ ಗೊತ್ತಿದ್ದು ಬಾಂಗ್ಡಾ, ಅದನ್ನು ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಜೊತೇಲಿ ಇಡ್ಲಿ ತಿಂದೆ, ಇಡ್ಲಿ ಮತ್ತು ಫಿಶ್ ಕರಿ ನನ್ನ ಫೇವ್ರೆಟ್. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ ಡಿನ್ನರ್ನ. ಹೇ ಗಾಯ್ಸ್, ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೇನೆ. ಊಟ ಮಾಡ್ಕೊಂಬಂದೆ. ಇಲ್ಲಿ ಕನ್ಯಾಕುಮಾರಿಗೆ ಬಂದು ಫಿಶ್ ತಿಂದಿರ ಇರೋಕ್ಕಾಗಲಿಲ್ಲ. ಸೊ ಫಿಶ್ ತಿಂದೆ, ಮತ್ತು ಇಡ್ಲಿ ಜೊತೆ ಮೀನು ಸಾಂಬಾರು. ಮೀನು ಸಾರು ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಮಧ್ಯಾಹ್ನ ಏನು ಲಂಚ್ ಮಾಡೋಕ್ಕೆ ಹೋಗಿದ್ದಿಲ್ಲ. ಸೊ ಈ ಬ್ಲಾಗಲ್ಲೇ ಎಂಡ್ ಮಾಡ್ತೀನಿ. ನಾಳೆ ಸಿಗ್ತೀನಿ ನಿಮಗೆ ಕನ್ಯಾಕುಮಾರಿ ಎಲ್ಲ ಬೇರೆ ಪ್ಲೇಸಸ್ ನೋಡೋಕ್ಕೆ. ಬಾಯ್, ಗುಡ್ ನೈಟ್.